ಮಸೀದಿ ಕಮಿಟಿ ರಚನೆ ವಿಚಾರವಾಗಿ ಗಲಾಟೆ ನಡೆದಿದೆ. ಒಂದೇ ಸಮುದಾಯದ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿರತಕ್ಕಂಥದ್ದು ಗಂಗಾವತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗಂಗಾವತಿ ನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ಈ ಘಟನೆ ನಡೆದಿದೆ. ಠಾಣೆಯ ಆವರಣದಲ್ಲೇ ನೋಡಿ, ಪೊಲೀಸ್ ಸ್ಟೇಷನ್ ಆವರಣದಲ್ಲೇ ಸಿಕ್ಕಾಪಟ್ಟೆ ಬಡ್ದಾಡ್ಕೊಂಡ್ಬಿಟ್ಟಿದ್ದಾರೆ ಎರಡು ಗುಂಪುಗಳು. ಮರ್ಕಾಸ್ ಮಸೀದಿ ಕಮಿಟಿ ರಚನೆ ಕುರಿತಾಗಿ ಆಗಿರ್ತಕ್ಕಂಥ ಗಲಾಟೆ, ಗುಂಪು ಚದುರಿಸಿ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊಪ್ಪಳದಿಂದ ಪ್ರತಿನಿಧಿ ಈರಯ್ಯ ಹಿರೇಮಠ್ ಕನೆಕ್ಟ್ ಆಗಿದ್ದಾರೆ. ಈರಯ್ಯ, ಈ ಪೊಲೀಸ್ ಸ್ಟೇಷನ್ ಆವರಣದಲ್ಲೇ ಅದು ಹೆಂಗೆ ಬಡ್ದಾಡ್ಕೋತಾರ್ರಿ? ಪೊಲೀಸ್ನವ್ರು ಎಂತ ಮಾಡ್ತಾ ಇದ್ರು ಅಂತ ಅಲ್ಲಿ ಏನು ಕ್ರಮ ತಗೊಳ್ಳಿಲ್ವಾ ಅವರು? ಇಷ್ಟಿಷ್ಟು ಜನ ಬಂದು ಯಾಕೆ ಹಿಂಗೆ ಬಡ್ದಾಡ್ಕೋತಾ ಇದ್ದಾರೆ? ನಿಜಕ್ಕೂ ಶ್ರೀಲಕ್ಷ್ಮಿ ಏನಂತಂದ್ರೆ, ಇದು ಗಂಗಾವತಿ ನಗರದ ಏನು ಕಿಲ್ಲಾ ಇರುವಂತ ಏನು ಮರ್ಕಾಸ್ ಮಸೀದಿ ಏನಿದೆ, ಈ ಮರ್ಕಾಸ್ ಮಸೀದಿಯ ಒಂದು ಕಮಿಟಿ ರಚನೆ ವಿಚಾರವಾಗಿ ಅಂದ್ರೆ ನಿನ್ನೆ ದಿನಾನೇ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಿರುತ್ತೆ. ಈ ಒಂದು ಗಲಾಟೆ ವಿಚಾರವಾಗಿ ಅಲ್ಲಿರುವಂತ ಕೆಲವು ಯುವಕರು ಏನು ಗಂಗಾವತಿ ಸ್ಟೇಷನ್ ನಲ್ಲಿ ಬಂದು ಒಂದು ದೂರನ್ನ ಕೊಡ್ಲಿಕ್ಕೆ ಮುಂದಾಗಿರ್ತಾರೆ. ಈ ಏನು ದೂರನ್ನ ಕೊಡ್ಲಿಕ್ಕೆ ಬಂದಂತ ಯುವಕರ ಏನು ವಿರುದ್ಧವಂತ ಒಂದು ಗುಂಪು ಏನಿದೆ, ಆ ಗುಂಪು ಕೂಡ ಇದೇ ಒಂದು ಸಂದರ್ಭದಲ್ಲಿ ಗಂಗಾವತಿ ಪೊಲೀಸ್ ಸ್ಟೇಷನ್ ಬರುತ್ತೆ. ಈ ಒಂದು ಸಂದರ್ಭದಲ್ಲಿ ಎರಡೂ ಗುಂಪುಗಳು ಒಂದು ಎದುರು ಬದಲಾದಂತ ಸಂದರ್ಭದಲ್ಲಿ ಈ ಒಂದು ನೂಕಾಟ ತಳಾಟ ಮೊದಲಿಗೆ ನಡೆದು ನಂತರ ಹೇಳ್ತಾರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎರಡು ಗುಂಪಿನವರು ಪರಸ್ಪರವಾಗಿ ಬಡದಾಡ್ಕೊಂಡಿದ್ದಾರೆ. ಅದು ಏನಂದ್ರೆ ಪೊಲೀಸ್ ಠಾಣೆಗೆ ದೂರು ಕೊಡಲು ಬಂದವರೇ ಒಂದು ರೀತಿ ರಣಾಂಗಣವಾಗಿ ಪರಿಣಮಿಸಿ ಬಿಟ್ಟಿತ್ತು. ಈಗ ಒಂದು ಗಂಗಾವತಿ ಪೊಲೀಸ್ ಠಾಣೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಹಲವಾರು ದಿವಸ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿದ್ರು ಕೂಡ ಸಾಕಷ್ಟು ಈ ಒಂದು ಏನು ಗಲಾಟೆಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಸಾಕಷ್ಟು ಒಂದು ಹರತಾರತವನ್ನೇ ಇಲ್ಲಿರುವಂತ ಗಂಗಾವತಿ ಪೊಲೀಸರು ಪಟ್ಟರು. ಸುಮಾರು ಏನು ಕೆಲ ಹೊತ್ತುಗಳ ನಂತರ ಏನಂದ್ರೆ ಈ ಒಂದು ಗಲಾಟೆಯನ್ನ ಇಲ್ಲಿರುವಂತ ಪೊಲೀಸರು ತಣ್ಣಗೆ ಮಾಡಿದ್ರು. ಏನ್ ನಂತರ ಕೆಲವಷ್ಟು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಈ ಒಂದು ಪ್ರಕರಣಕ್ಕೆ ಕುರಿತಂತೆ ಯಾವುದೇ ರೀತಿ ಒಂದು FIR ಆಗಲಿ ದೂರು ಕೂಡ ದಾಖಲಾಗಿಲ್ಲ. ಶ್ರೀಲಕ್ಷ್ಮಿ ಇಲ್ಲಿ. ಥ್ಯಾಂಕ್ ಯು ಈರಯ್ಯ ಹಿರೇಮಠ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್
ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.